ನಾವು ಮೊದಲಿನಿಂದನೂ ಪೆರೇಸಂದ್ರದಂದಿರಿ ಅವರು ಅಲ್ಲ, ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಪೆರೇಸಂದ್ರದಲ್ಲಿರೋರು. ಆಗಿನ ಸ್ಥಿತಿಗೂ ಈಗಿನ ಸ್ಥಿತಿಗೂ ಯಾವ ಥರ ಇತ್ತಂದ್ರೆ ರೋಡು ಎಲ್ಲ ಗುಣಿಗಳು ಬಿದ್ದೋಗಿತ್ತು ಮೊದಲಿನಿಂದನೂ. ನಮ್ಮೂರಲ್ಲಿ ಸುಧಾಕರ್ ಅವರು 2 ಸಲ MLA ಆದರು. ಇತ್ತ ಕಡೆ ಯಾವ ಇಂಪ್ರೂವ್ಮೆಂಟು ಮಾಡಿರಲಿಲ್ಲ. ಅದೇ ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಬಂದ ಮೇಲೆ ಕ್ರಾಸಿಂದ ಊರೂರ್ವರೆಗೂ ಡಬಲ್ ರೋಡ್ ಆಯಿತು. ಹತ್ತು ಕಡೆ ಇತ್ತ ಕಡೆ ಸೋಲಾರ್ ಲೈಟ್ಗಳು ಮತ್ತು ಹತ್ತು ಕಡೆ ಇತ್ತ ಕಡೆ ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಮಶಾನಕ್ಕೆ ದಾರಿ ಇರಲಿಲ್ಲ ನಮಗೆ, ಆ ಮಶಾನಕ್ಕೆ ದಾರಿ ಮಾಡಿಕೊಟ್ಟವ್ರೆ. ಇವಾಗ ರೋಡು ಎಲ್ಲ ಅದಕ್ಕೂ ನಡೀತಾ ಐತೆ ವರ್ಕು. ತುಂಬ ಚೆನ್ನಾಗಿ ಮಾಡವ್ರೆ. ವೀರಭದ್ರಪ್ಪ ಅಂತಂದೇಳಿ ಮಾತಾಡೋದು. ನಮ್ಮ ಪೆರೇಸಂದ್ರ ಗ್ರಾಮಕ್ಕೆ ಹೊಸದಾಗಿ ಬಂದಿರುವಂಥ ಪ್ರದೀಪ್ ಈಶ್ವರ್ ಅವರು ಉನ್ನತವಾದಂತಹ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅತ್ಯುನ್ನತವಾದಂಥ ದೀಪಗಳು ಆ 2 ಬದಿಯಲ್ಲೂ ಹೊಸದಾಗಿ ಲೈಟ್ಗಳು ಹಾಕ್ಸ್ಕೊಟ್ಟಿದ್ದಾರೆ. ಪೆರೇಸಂದ್ರ ಕ್ರಾಸಿಂದ ಊರು ಒಳಗಡೆಗೆ ಬರೋವರೆಗೂ, ಬಸ್ ಸ್ಟ್ಯಾಂಡಿಗೆ ಬರೋವರೆಗೂ ಡಬಲ್ ರೋಡ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇತಿಹಾಸದಲ್ಲೇ ಇಲ್ಲದೇ ಇರುವಂತಹ ಒಂದು SC ST ಅವರಿಗೆ 2.5 ಎಕರೆ ಸ್ಮಶಾನದ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ರಸ್ತೆಗಳೆಲ್ಲನೂ ಸಿಂಗಲ್ ರೋಡ್ ಇತ್ತು. ಆ ಕಡೆ ಈ ಕಡೆ ತುಂಬ ಗಲೀಜಿತ್ತು, ಚಿಕ್ಕದಾಗಿತ್ತು, ಅಗಲ ಇರಲಿಲ್ಲ. ಇವಾಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರಸ್ತೆಗಳೆಲ್ಲ. ದೊಡ್ಡದಾಗಿ ಲೈಟ್ ಹಾಕಿದ್ದಾರೆ. ತುಂಬ ಒಳ್ಳೆಯದದು. ಈ ಸಂತೆ ಮೈದಾನಕ್ಕೆ ದೊಡ್ಡ ಲೈಟ್ ಹಾಕಿಕೊಟ್ಟಿದ್ರು, ತುಂಬ ಒಳ್ಳೆಯದು. ನಮ್ಮ ಒಳ್ಳೆ ಅಭಿವೃದ್ಧಿ ಆಗಿದೆ. ಪೆರೇಸಂದ್ರ ಕ್ರಾಸಿಂದ ಹಿಡಿದು ಊರೊಳ ಪಂಚಾಯತಿಯವ್ರಿಗೆ ಲೈಟ್ಗಳು ಮತ್ತು ರೋಡು, ರಸ್ತೆ ಲೈಟಿಂಗ್ಗಳು ಎಲ್ಲ ಚೆನ್ನಾಗಿದೆ. ಶಾದಿ ಮಾಲ್ಗೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರದೀಪ್ ಈಶ್ವರ್ ಅವರು. ಮತ್ತು ಎಲ್ಲ ಒಳ್ಳೆ ಚೆನ್ನಾಗಿ ಸಿಮೆಂಟ್ ರೋಡ್ಗಳು ಎಲ್ಲ ಬೀದಿಗೂ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ఇದ್ದಾರೆ సార్. ప్రదీప్ ఈశ్వరు లైట్లు క్రాసింగ్ పొట్టి ఊర్ల వరకు బాగానే సౌకర్యం చేసిండారు. రోడ్డు అంతా అయ్యింది. ఇంకా సప్లం గుడి దగ్గర దేవస్థానం దగ్గర రోడ్ ఇది లైట్ వేసిండారు, పెద్ద లైట్ వేసిండారు. ఊరికి సౌకర్యం బాగుంది. ఇంకా సోమేశ్వర దేవస్థానంతో రెడీ చేస్తా ఉన్నారు. ఇంకా బాగా చేయాలా, ఇంప్రూవ్ చేయాలా అని మా అభిప్రాయము. మేము చిన్నవాటిని ఇంకా సాకిండేవాడు. మా జట్ల పొంది చేసి అంత పెద్దోడు అయ్యిండాడు. వీటిని ఇంకా వాళ్ళ తాతయ్యకి అట్లా ఇంప్రూవ్ కావాలా, ఇంకా బాగుండాలా, మా ఊరు బాగా చేయాలనేది కోరుకుంటా ఉంటాము. అందరికీ నమస్కారము. ಬಡವರ ಬಗ್ಗೆ ಕಾಳಜಿ ವಹಿಸುತ್ತಿರುವ MLA ಅಂದರೆ ಈ ನಮ್ಮ ಪ್ರದೀಪ್ ಈಶ್ವರ ಅವರೇ ಅಂತ ನಾವು ಮನಗಂಡಿದ್ದೇವೆ. ಆದ್ದರಿಂದ ಈ ನಮ್ಮ ಪ್ರದೀಪ್ ಈಶ್ವರ್ ಅವರು ಮುಂದಿನ ದಿನಗಳಲ್ಲಿ ಈ ಚಿಕ್ಕಬಳ್ಳಾಪುರದ ಜನತೆ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಆ ಆಸೆ ಏನೆಂದರೆ ಪ್ರದೀಪ್ ಈಶ್ವರ್ ಅವರನ್ನ ಸಚಿವರಾಗಿ ನೋಡಬೇಕು ಅನ್ನೋದು ಜನರ ಉದ್ದೇಶ ಆಗಿದೆ. ಆದ್ದರಿಂದ ಈ ನಮ್ಮ ಪ್ರದೀಪ್ ಈಶ್ವರ್ ಅವರು ಎಲ್ಲ ಜನರನ್ನು ಒಂದುಗೂಡಿಸಿ ಎಲ್ಲರಿಗೂ ಜಾತಿ ಭೇದ ಭಾವ ಯಾವುದೂ ಇಲ್ದಿರ ಎಲ್ಲ ಜಾತಿಯವರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಈ ನಮ್ಮ ಶಾಸಕರು ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಿಕ್ಕಿರುವುದೇ ಒಂದು ಅದೃಷ್ಟ ಅಂತ ಎಲ್ಲ ಜನರು ಭಾವನೆ ಆಗಿದೆ. ಯಾವ ಶಾಸಕರು ಮನೆಗಳಿಗೆ ಹೋಗಿ ಏನಮ್ಮ ನಿಮ್ಮ ಕಷ್ಟ ಏನು, ನಿಮಗೆ ಮನೆ ಇದೆಯಾ, ಇಲ್ಲ ಅಂದರೆ ಮನೆ ಅಲ್ಲೇ ಸ್ಯಾಂಕ್ಷನ್ ಮಾಡಿಸೋದು, ನಿಮಗೆ ಓಲ್ಡ್ ಏಜ್ ಪೆನ್ಷನ್ ಇದೆಯಾ, ಇಲ್ಲ ಅವ್ರಿಗೆ ಅಲ್ಲೇ ತಕ್ಷಣ ಓಲ್ಡ್ ಏಜ್ ಪೆನ್ಷನ್ ಮಾಡಿಸೋದು. ಮಕ್ಕಳಿಗೆ ಯಾರಾದರೂ ತಂದೆ ತಾಯಿಗಳು ತೀರೋಗಿದ್ದರೆ ಯಾರು ದಿಕ್ಕಿಲ್ಲದೆ ಇರೋ ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡು ಹಾಗೂ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಆ ಮಕ್ಕಳಿಗೆ ಒದಗಿಸಿ ಅವ್ರನ್ನ ಓದಿಸಿ ಅವ್ರನ್ನ ಎಷ್ಟೋ ಜನ ಡಾಕ್ಟರ್ಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಶಾಸಕರು ನಮಗೆ ಸಿಕ್ಕಿರುವುದಂದರೆ ನಾವು ಅದೃಷ್ಟವಂತರು ಅಂತ. ಶಾಸಕರು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದು
ಶಾಸಕರ ಅದೃಷ್ಟವಂತರಲ್ಲ, ಈ ಚಿಕ್ಕಬಳ್ಳಾಪುರದ ಜನತೆ ಆದ ನಾವೇ ಅದೃಷ್ಟವಂತರು ಅಂತ ನಾವು ಎಲ್ಲ ಜನರು ಮನಗಂಡಿದ್ದೇವೆ. ಆದ್ದರಿಂದ ಈ ನಮ್ಮ ಪ್ರದೀಪ್ ಈಶ್ವರ್ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಚಿವರಾಗಿ ಅವರು ಜನಸೇವೆ ಮಾಡಲೆಂದು ನಾವು ಈ ಮುಖಾಂತರ ದೇವರನ್ನು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈಗ ಏನು ಪೆರೇಶಂದ್ರ ಗ್ರಾಮದಲ್ಲಿ ಅಭಿವೃದ್ಧಿ ಏನು ಕಣ್ಣಿಗೆ ಕಾಣಿಸ್ತಾ ಇದೆ, ನಮಗೆ ಏರ್ಪೋರ್ಟ್ ಮಾದರಿ ಒಂದು ರಸ್ತೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಭಿವೃದ್ಧಿ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ಮುಂಚೆ ನಮಗೆ 40 ವರ್ಷ ವಯಸ್ಸು, 40 ವರ್ಷದ ವಯಸ್ಸಿನಿಂದನೂ ನಮಗೆ ಒಂದು ಮೇನ್ ರೋಡ್ ಅನ್ನೋದು ಪೆರೇಶಂದ್ರಕ್ಕೆ ಇರಲಿಲ್ಲ. ಈಗ ನಮಗೆ ಇಷ್ಟು ವರ್ಷ ಆದ ನಂತರ ಒಂದು ಏರ್ಪೋರ್ಟ್ ಮಾದರಿ ಒಂದು ರಸ್ತೆಯನ್ನು ಕಣ್ಣಿಗೆ ಕಾಣಿಸ್ತಾ ಇದೆ. ಅಭಿವೃದ್ಧಿ ಅನ್ನೋದು ಆಗ್ತಾ ಇದೆ. ಈ ಪೆರೇಶಂದ್ರ ಗ್ರಾಮ ಒಂದು 15-20 ವರ್ಷದಿಂದನೂ ರಾಜಕೀಯ ಮಾಡಿರುವಂಥ ಒಂದು ಪೆರೇಶಂದ್ರ ಈಗ ಅಭಿವೃದ್ಧಿ ಅನ್ನೋದು ಕಾಣಿಸ್ತಾ ಇದೆ. ಯಾವ ರೀತಿ ಅಂದರೆ ರೋಡ್ ಆಗಿರ್ಬೋದು, ಮತ್ತು ಈಗ ಶನಿಮಹಾತ್ಮ ದೇವಸ್ಥಾನ ಅದು ತರಕಾರಿ ವೆಂಕಟಪ್ಪನವರು ಕಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಾಡಿದರು ಮುಂಚೆ. ಈಗ ಅದೇ ರೀತಿಯಲ್ಲಿ ಅವರ ತಾತನ ಹೆಸರಿನಲ್ಲಿ ನಮಗೆ ಸಂಗಮೇಶ್ವರ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮಗೆ ಸರ್ಕಾರದಿಂದ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಹಣವನ್ನು ಬಿಡುಗಡೆ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ನಮಗೆ ಈ ದರ್ಗಾ ಶಾದಿ ಮಹಲ್ದು ಅರ್ಧ ಕೆಲಸ ಆಗಿ ನಿಂತೋಗಿತ್ತು. ಅದನ್ನು ಕಣ್ಣಲ್ಲಿ ಬಂದು ಶಾಸಕರು ನೋಡಿ ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅದಕ್ಕೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಡುಗಡೆ ಮಾಡಿರ್ತಾರೆ. ಮತ್ತು ಈ ದಲಿತರಿಗೆ ಸುಮಾರು ವರ್ಷಗಳಿಂದ ಸ್ಮಶಾನ ಇರಲಿಲ್ಲ, ಅದನ್ನು ಕೂಡ ಅಭಿವೃದ್ಧಿ ಮಾಡಿ ಅವರಿಗೆ ಹಾಕೊಳ್ಳೋದಕ್ಕೆ ಸೂಕ್ತವಾದ ಜಾಗ ಇರಲಿಲ್ಲ. ಅದನ್ನು ಒಂದು ಜಾಗ ಒಂದು ಫೈಂಡ್ ಔಟ್ ಮಾಡಿ ಸರ್ವೆ ಮಾಡಿಸಿ ಎಲ್ಲ ಕಲ್ಲುಗಳು ಹಾಕ್ಸಿ ಅದಕ್ಕೆ 1 ಎಕರೆ ಜಾಗವನ್ನು ಸ್ಮಶಾನಕ್ಕೆ ದಲಿತರಿಗೆ ನೀಡಿರ್ತಾರೆ. ಸೊ ಇದೇ ರೀತಿ ಹೇಳ್ತಾ ಹೋದರೆ ಸುಮಾರು ಕೆಲಸಗಳು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅಮ್ಮ ಆಂಬುಲೆನ್ಸ್ ಆಗಲಿ ಅದನ್ನು ಕೂಡ ಯಾರಿಗೇ ಆಗಲಿ ತೊಂದರೆ ಆಗಿದೆ ಅಂದರೆ 10 ನಿಮಿಷದಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಥರ ಮಾಡೋ ಕೆಲಸ ಯಾರೂ ಇಲ್ಲ. ಮತ್ತು ಸಣ್ಣ ಪುಟ್ಟ ಏನೇ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಗಾಗಲಿ ಹಾಗೆ ಮನೆ ವಿಚಾರದಾಗಲಿ ಅಫಿಷಿಯಲ್ಸ್ನ ಕರ್ಕೊಂಬಂದು ಊರಲ್ಲಿ ಕೂತು ಮಾತಾಡಿಸಿ ಅಲ್ಲೇ ಸಾಲ್ವ್ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಪ್ರದೀಪ್ ಈಶ್ವರ್ ಅವ್ರನ್ನೇ ಕಾಣ್ತಾ ಇದ್ದೀವಿ. ಈ ರೀತಿ ಯಾವುದೇ MLA ಕೂಡ ಮಾಡ್ತಾ ಇಲ್ಲ. ಮನೆ ಮನೆಗೂ ಹೋಗಿ ವಿಚಾರಿಸಿ ಅವ್ರ ಕಷ್ಟ ಸುಖ ಏನು ಅಂತ ಹೇಳ್ಬಿಟ್ಟು ಒಂದು ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಈಗ MLA ಸ್ಥಾನದಿಂದ ಇದ್ದಾರೆ. ಶಾಸಕರಾಗಿರೋರು ಮುಂದಿನ ದಿನಗಳಲ್ಲಿ ನಮಗೆ ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅವರಿಗೆ ನಾವು ಬೇಡಿಕೆಯನ್ನು ಕೊಟ್ಟು ಮತ್ತು ಆಶೀರ್ವಾದ ಕೊಡಲಿ, ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ.